ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮದು 5ನೇ ದಿನದ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಾಗಿರ್ತಕ್ಕಂಥ ಒಂದು VAO ಎಕ್ಸಾಮ್ದು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ ನಾವು. ನನ್ನ ಜೊತೆ ಇಲ್ಲಿ ತನಕ ಯಾರ್ಯಾರು ನಂದು ವಿಡಿಯೋನ ಸಪೋರ್ಟ್ ಮಾಡ್ತಾ ಬರ್ತಾಯಿದ್ರೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ, ನಿಮಗೆ ಇವಾಗ ಆಲ್ರೆಡಿ ಗೊತ್ತಾಗಿರ್ಬೋದು ಯಾವ ರೀತಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ಗಳು ಆ ಕ್ವಶನ್ಸ್ಗಳು ಬರ್ತವೆ, ಯಾವ ರೀತಿ ಡಿಫಿಕಲ್ಟ್ಗಳು ಬರ್ತವೆ ಅಂತ. ಸೊ ಈ ಸೀರೀಸನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಸೊ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಒಂದು ಇನ್ ಫ್ಯೂಚರಲ್ಲಿ VA ಎಕ್ಸಾಮ್ಗೆ ಯಾವ ರೀತಿ ಒಂದು ಡಿಫಿಕಲ್ಟ್ ಕ್ವಶನ್ಸ್ಗಳು ಬರ್ತವೆ, ಹಾಗೆ ಸರೌಂಡಿಂಗ್ ಕ್ವಶನ್ಸ್ಗಳು ಬರ್ತವೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇದು ನಂದು ಟೆಲಿಗ್ರಾಮ್ ಆ್ಯಪು. ಇದನ್ನು ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮಗೆ ಟೆಲಿಗ್ರಾಮ್ ನಂದು ಒಂದು ಚಾನಲ್ ಲಿಂಕ್ಸ್ ಇರುತ್ತೆ. ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ PDF ಗಳನ್ನು ಅಪ್ಲೋಡ್ ಮಾಡ್ತೀನಿ. ಈ PDF ಪ್ರಿಂಟ್ ತೊಗೊಂಡು ಒಂದು ಸರ್ತಿ ನೀವು ಓದ್ಕೊಳ್ಳಿ. ಹಾಗೆ ನೀವು ಇದ್ರ ಮೇಲೆ ಟಾಪಿಕ್ಗಳನ್ನು ಲಿಸ್ಟ್ ಮಾಡಿಬಿಟ್ಟು ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅಂತ ಅದ್ರ ಬಗ್ಗೆ ಓದ್ಕೊಳ್ಳಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಫಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಗುರುತಿಸಬೇಕು. ಈ ಒಂದು ಕ್ವಶನ್ಸ್ ಯಾವುದ್ರ ಬಗ್ಗೆ ಇದೆ ಅಂದರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಗ್ಗೆ ಇದೆ. ಅದೇ ರೀತಿ ನಾವು ಈ ಕೆಳಗೆ 4 ಆಪ್ಷನ್ಸ್ಗಳಲ್ಲಿ ಯಾವ ಒಂದು ಆಪ್ಷನ್ನು ರಾಂಗ್ ಅಂತ ನೋಡಬೇಕು. ಸೊ ಫಸ್ಟ್ ಈ ಕ್ವಶನ್ನ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ 15 ಸೆಕೆಂಡ್ ಟೈಮ್ ಇದೆ ನಿಮ್ಮ ಕಡೆ. ಸಾಲ್ವ್ ಮಾಡಿಬಿಟ್ಟು ಆನ್ಸರನ್ನು ಕಮೆಂಟ್ ಮಾಡಿ ಫಸ್ಟ್. ಸೊ ಟೋಟಲಾಗಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಆ 4 ಆಪ್ಷನ್ಸ್ಗಳು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ನಾವು ತಪ್ಪಾದ ಆಯ್ಕೆಯನ್ನು ಆಯ್ಕೆ ಮಾಡಬೇಕು. ಸೊ ಫಸ್ಟ್ ಕ್ವಶನ್ ಓದೋಣ ಇವಾಗ. ಈ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಮೊದಲ ಬಾರಿಗೆ 1950ರಲ್ಲಿ ಪ್ರಾರಂಭಿಸಿತು ಅಂತ ಕೇಳಿದ್ದಾರೆ. ದ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ, ದಿಸ್ ಅವಾರ್ಡ್ ವಾಸ್ ದ ಫಸ್ಟ್ ಇಂಟ್ರೊಡ್ಯೂಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 1950. 1950ರಲ್ಲಿ ಈ ಪ್ರಶಸ್ತಿಯನ್ನು ಪ್ರಾರಂಭಗೊಳಿಸಿದರು ಅಂತ ಕೇಳಿದ್ದಾರೆ. ಹಾಗೆ ನೀವು ನೋಡಿದಾಗ ಆಪ್ಷನ್ ಬಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯು ಮೊದಲ ಪುರಸ್ಕೃತರು ಪೃಥ್ವಿರಾಜ್ ಕಪೂರ್. ಸೊ ಫಸ್ಟ್ ಟೈಮ್ ಯಾರ ಒಂದು ತೆಗೆದುಕೊಂಡ್ರೆ ಅಂದರೆ ಪ್ರಶಸ್ತಿಯನ್ನು ಪೃಥ್ವಿರಾಜ್ ಕಪೂರ್ ಅಂತ ಹೇಳಿದ್ದಾರೆ. ಸೊ ನಾನು ಈಗ ಒಂದು ಪ್ರತಿಯೊಂದು ಕ್ವಶನಲ್ಲಿ ಪ್ರತಿ ಆಪ್ಷನನ್ನು ಯಾಕೆ ಡಿಸ್ಕಷನ್ ಮಾಡ್ತೀವಿ ಅಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆ ಪೇಪರ್ಗಳು ಒಂದು ಏನು ಕ್ವಶನ್ಸ್ಗಳು ಇರ್ತಾವಲ್ಲ ಅವು ಕೂಡ ರಿಪೀಟ್ ಆಗುವಂಥ ಚಾನ್ಸ್ ಇರುತ್ತೆ, ಅಥವಾ ಅದ್ರ ಸುತ್ತಮುತ್ತ ಇರತಕ್ಕಂತಹ ಒಂದು ಕ್ವಶನ್ಸ್ಗಳನ್ನು ಕೂಡ ಕೇಳ್ತಾರೆ. ಈ ಎಕ್ಸಾಮಲ್ಲಿ ಕೇಳಿಲ್ಲ ಅಂದರೆ ನಿಮ್ಗೆ ಬೇರೆ ಎಕ್ಸಾಮಲ್ಲಿ ಆದರೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನೀವು ಪ್ರತಿಯೊಂದು ಆಪ್ಷನನ್ನು ಅನಲೈಸ್ ಮಾಡಿ ಒಂದು ನೋಟ್ಸ್ ಮಾಡಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಆಪ್ಷನ್ ಸಿ ಅನ್ನು ನೋಡಿದಾಗ, ಮಿಥುನ್ ಚಕ್ರವರ್ತಿ ಅವರಿಗೆ 69ನೇ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಒಂದು ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಪೃಥ್ವಿರಾಜ್ ಚವಾನ್ ಮಿಥುನ್ ಚಕ್ರವರ್ತಿ ಅವರಿಗೆ ಒಂದು 69ನೇ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಒಂದು ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ ಆಪ್ಷನ್ ಸಿ ನಲ್ಲಿ. ಆಪ್ಷನ್ ಡಿ ನಲ್ಲಿ ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಆಪ್ಷನ್ ಡಿ ನಲ್ಲಿ ಏನಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 43ನೇ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ನಾವು ಇದರಲ್ಲಿ ಏನು ಒಂದು ಆಯ್ಕೆ ಮಾಡಬೇಕಂದ್ರೆ ಯಾವುದು ಒಂದು ತಪ್ಪಾಗಿದೆ ಅಂತ ಹೇಳಬೇಕು. ಸೊ ಈ ಒಂದು ವರ್ಡ್ ಏನಿದೆಯಲ್ಲ ಇದು ಫಸ್ಟ್ ಇಂಪಾರ್ಟೆಂಟು, ತಪ್ಪಾಗಿದೆ ಅನ್ನೋದು. ಯಾಕಂದರೆ ನಾವು ಒಂದು ಅರ್ಜೆಂಟಲ್ಲಿ ಏನು ಮಾಡಿಬಿಡ್ತೀವಿ ಅಂದರೆ ಯಾವುದು ನಮಗೆ ಸರಿ ಅನಿಸ್ಬಿಡುತ್ತೋ ಆ ಆಪ್ಷನನ್ನು ಹಾಕಿಬಿಡ್ತೀವಿ. ಸೊ ಆಪ್ಷನನ್ನು ನೋಡೋದಾದರೆ ಇವಾಗ ಆಯ್ಕೆಗಳು ಈ ರೀತಿ ಇವೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಎ, ಬಿ ಮತ್ತು ಸಿ ತಪ್ಪಾಗಿದೆ. ಸೊ ತಪ್ಪಾದ ಆಪ್ಷನ್ಸ್ಗಳು ಯಾವ್ಯಾವು ಅಂದರೆ ಎ, ಬಿ ಮತ್ತು ಸಿ ಇದು ತಪ್ಪಾದ ಆಪ್ಷನ್ಸ್ಗಳು. ಆಪ್ಷನ್ ಡಿ ಮಾತ್ರ ಸರಿಯಾದ ಒಂದು ಆಪ್ಷನ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಕ್ಕಿಂತ ಮೊದಲು ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಡಿಸ್ಕಷನ್ ಮಾಡೋಣ. ಯಾಕಂದರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಗ್ಗೆ ಒಂದು ಸ್ವಲ್ಪ ವಿವರಣೆಯನ್ನು ನೋಡಿಕೊಂಡ್ರೆ ನಿಮಗೆ ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಹೆಲ್ಪ್ ಆಗುತ್ತೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಭಾರತೀಯ ಚಲನಚಿತ್ರ ಕ್ಷೇತ್ರದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾಗಿ ಭಾರತೀಯ ಚಲನಚಿತ್ರ ಕ್ಷೇತ್ರಕ್ಕೆ ನೀಡಿರತಕ್ಕಂತಹ ಒಂದು ಜೀವಮಾನ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ಭಾರತ ಸರ್ಕಾರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಅಂಗವಾಗಿ ಪ್ರತಿ ವರ್ಷ ಪ್ರದಾನ ನೀಡುತ್ತದೆ. ಅಂದರೆ ಯಾರ್ಯಾರು ಒಂದು ಚಲನಚಿತ್ರಕ್ಕೆ ಒಂದು ಜೀವಮಾನ ಸಾಧನೆಗಾಗಿ ಯಾರ್ಯಾರು ಒಂದು ಸೇವೆ ಸಲ್ಲಿಸಿರ್ತಾರೋ ಅವರಿಗೋಸ್ಕರ ಏನು ಮಾಡುತ್ತೆ ಅಂದರೆ ಭಾರತ ಸರ್ಕಾರ ಅವರಿಗೆ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡುತ್ತದೆ. ಸೊ ಈ ಪ್ರಶಸ್ತಿಯಲ್ಲಿ ಏನೇನು ಇರುತ್ತಪ್ಪ ಅಂದರೆ ಒಂದು ಸ್ವರ್ಣ ಕಮಲ ಪದಕ ಇರುತ್ತೆ, ಹಾಗೆ ಶಾಲ್ ಇರುತ್ತೆ. ಅದೇ ರೀತಿ ನೀವು ನೋಡ್ಬೋದು ನಗದು ಬಹುಮಾನವನ್ನು ಕೊಡ್ತಾರೆ. ಅದೇ ರೀತಿ ನೀವು ನೋಡ್ಬೋದು ಆಪ್ಷನ್ಸ್ಗಳು ಯಾಕೆ ತಪ್ಪಾಗಿದೆ ಅನ್ನೋ ಒಂದು ಅನಲೈಸಸ್ ನೀವು ಪ್ರತಿ ಕ್ವಶನ್ಸ್ಗೆ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಿಗುತ್ತೆ.
ಇವಾಗ ನೋಡ್ಬೋದು ನೀವು ಆಪ್ಷನ್ ಎ ಯಾಕೆ ತಪ್ಪಾಗಿದೆ ಅಂದರೆ ಈ ಪ್ರಶಸ್ತಿಯು 1969ರಲ್ಲಿ ಪ್ರಾರಂಭಗೊಳಿಸಿದ್ದಾರೆ. ಯಾವಾಗ ಪ್ರಾರಂಭಗೊಳಿಸಿದರೆ 1969ರಲ್ಲಿ ಪ್ರಾರಂಭಗೊಳಿಸಿದ್ದಾರೆ. ಬಟ್ ಆಪ್ಷನ್ 1 ಏನು ಕೊಟ್ಟಿದ್ದಾರೆ ಅಂದರೆ 1950 ಕೊಟ್ಟಿದ್ದಾರೆ. ಸೊ ಅದು ರಾಂಗ್. 1950 1969ರಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಆಪ್ಷನ್ ಬಿ ಅನ್ನು ನೋಡಿದಾಗ ಆಪ್ಷನ್ ಬಿ ಯಾಕೆ ತಪ್ಪು ಅಂತ ನೋಡಿದರೆ ಮೊದಲ ಪುರಸ್ಕೃತರು ಯಾರಂದರೆ ದೇವಿಕಾ ರಾಣಿ. ಮತ್ತು ಅವಾಗ ಆಪ್ಷನ್ ಬಿ ನಲ್ಲಿ ಏನು ಕೊಟ್ಟಿದ್ರು, ಪೃಥ್ವಿರಾಜ್ ಕಪೂರ್ ಅಂತ ಕೊಟ್ಟಿದ್ರು. ಪೃಥ್ವಿರಾಜ್ ಕಪೂರ್ ಅಲ್ಲ, ಅದು ಏನಂದರೆ ದೇವಿಕಾ ರಾಣಿಯವರು ಫಸ್ಟ್ ಈ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ನೀವು ನೋಡೋದು ಆಪ್ಷನ್ ಸಿ ಯಾಕೆ ತಪ್ಪ ಅಂದರೆ ಮಿಥುನ್ ಚಕ್ರವರ್ತಿ ಅವರಿಗೆ ಈ ಪ್ರಶಸ್ತಿಯು 69ರಲ್ಲಿ ಕೊಟ್ಟಿಲ್ಲ. ಬಟ್ ಅವರಿಗೆ ಯಾವಾಗ ಕೊಟ್ಟಿತ್ತು 70ನೇ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ ಆಪ್ಷನ್ ಆಪ್ಷನ್ ಸಿ ನಲ್ಲಿ ಏನು ಕೊಟ್ಟಿದ್ರು 69 ಅಂತ ಕೊಟ್ಟಿದ್ರು. ಬಟ್ ಸರಿಯಾಗಿ ಅದು ಎಷ್ಟನೇ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂದರೆ 70ನೇ ಒಂದು ಚಲನಚಿತ್ರ ಪ್ರಶಸ್ತಿ ಅನ್ನ ನೋಡ್ಬೋದು. ಸೊ ಇವಾಗ ನೋಡ್ಬೋದು ಈ ಒಂದೇ ಕ್ವಶನ್ ಅಲ್ಲಿ ನಾವು ಇಷ್ಟು ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಸೊ ನೀವು ಈ ರೀತಿ ಕ್ವಶನ್ಸ್ಗಳನ್ನ ಅನಲೈಸ್ ಮಾಡಿಬಿಟ್ಟು ಒಂದು ಪ್ರತಿಯೊಂದು ಕ್ವಶನ್ಗೂ ಅನಲೈಸ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅಂತ. ಸೊ ನಾವು ಈ ಸೀರೀಸಲ್ಲಿ ಪ್ರತಿ ಕ್ವಶನನ್ನು ಇದೇ ರೀತಿ ಅನಲೈಸ್ ಮಾಡ್ತಿದ್ದೀವಿ. ಸೊ ಪ್ರತಿಯೊಂದು ಕ್ವಶನನ್ನು ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೀವು ಈ ವಿಡಿಯೋನ ನೋಡಿದರೆ ಸೊ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅಂತ. ಸೊ ಮುಂದಿನ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವೇಟ್ 1 ಸೆಕೆಂಡ್. ಓಕೆ, ಸೊ ಈ ಕ್ವಶನನ್ನು ಒಂದು ಸರ್ತಿ ಓದಿ, ಒಂದು 15 ಸೆಕೆಂಡ್ ಟೈಮ್ ಕೊಡ್ತೀನಿ ನಿಮಗೆ. ಈ ಟೈಮಲ್ಲಿ ನಿಮಗೆ ಇದೊಂದು ಸಾಲ್ವ್ ಮಾಡೋಕ್ಕೆ ಆಗಿದ್ರೆ ಸಾಲ್ವ್ ಮಾಡಿ. ಸೊ ಈ ಕ್ವಶನ್ ಅನ್ನು ನೋಡೋದಾದರೆ ಎದ್ರ ಬಗ್ಗೆ ಕೇಳಿದ್ದಾರೆ ಅಂದರೆ ಕ್ವಶನಲ್ಲಿ ಸೊ HSRP ಒಂದು ಪೂರ್ಣ ರೂಪ ವಿಸ್ತರಿಸಿ ಅಂತ ಹೇಳಿದ್ದಾರೆ. HSRP ಎಕ್ಸ್ಪ್ಯಾಂಡ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಆಪ್ಷನ್ 1 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಹೈ ಸ್ಪೀಡ್ ರಿಜಿಸ್ಟ್ರೇಷನ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಹೈ ಸ್ಪೀಡ್ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನಲ್ಲಿ ಏನು ಕೊಟ್ಟಿದ್ದಾರೆ ಹೆವಿ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 4 ಅಲ್ಲಿ ಹೈ ಸ್ಪೇಸ್ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರನ ನೀವು ನೋಡೋದಾದರೆ ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂದರೆ ಇದು ಒಂದು ಇವಾಗ ನಮ್ಮ ವೆಹಿಕಲ್ಸ್ಗೆ ನಂಬರ್ ಪ್ಲೇಟ್ಸ್ಗಳೇನಿರುತ್ತಲ್ಲ ಅದು ರಿಲೇಟೆಡು ಈ ಕ್ವಶನನ್ನು ಕೇಳಿದರು. ಸೊ ಇದ್ರ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ ನೋಡೋದಾದರೆ ವಿವರಣೆಯನ್ನು ನೋಡೋದಾದರೆ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಒನ್ HSRP ಅಂದರೆ ಏನು ಅನ್ನ ನೋಡೋಣ. HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ಫಸ್ಟ್ ನೀವು ಇದನ್ನು ಒಂದು ಎಕ್ಸ್ಪ್ಯಾಂಡ್ ಮಾಡೋ ರೀತಿಯಲ್ಲಿ ನೋಡೋದಾದರೆ ಸೊ ಇದು ಯಾವುದೋ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿದೆ ಅಂತ ನೋಡೋದಾದರೆ ಇದು ವಾಹನದೊಂದಿಗೆ ಶಾಶ್ವತವಾಗಿ ಅಳವಡಿಸಲಾದ ಒಂದು ನಕಲಿ ಮಾಡಲಾಗದಂತಹ ಒಂದು ಪ್ರಯಾಣಕೃತ ವಾಹನ ನೋಂದಣೆ ಫಲಕವಾಗಿದೆ. ಅಂದರೆ ಇದು ಏನಪ್ಪ ಅಂದರೆ ಒಂದು ಟೆಂಪರ್ ಪ್ರೂಫ್ ಆಗಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ವೆಹಿಕಲ್ ರಿಜಿಸ್ಟ್ರೇಷನ್ ಪ್ಲೇಟ್. ಇದು ನಾವೇನು ನಮ್ಮದು ಪ್ಲೇಟ್ ಇರುತ್ತಲ್ಲ ಅದು ಒಂದು ರಿಜಿಸ್ಟ್ರೇಷನ್ ವೆಹಿಕಲ್ ಪ್ಲೇಟ್. ಇದನ್ನು ಭಾರತ ಸರ್ಕಾರವು ಇದೇನಿದೆ ಅಲ್ಲ ಈ ಪ್ಲೇಟು ಇದನ್ನು ಭಾರತ ಸರ್ಕಾರವು ವಾಹನ ಭದ್ರತೆಯನ್ನು ಹೆಚ್ಚಿಸಲು, ವಾಹನ ಕಳ್ಳತನವನ್ನು ತಡೆಗಟ್ಟಲು ಮತ್ತು ನಕಲಿ ನೋಂದಣಿ ಫಲಕಗಳ ಒಂದು ಬಳಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಮೋಟಾರು ವಾಹನ ನಿಗಮ, ಇದನ್ನು ನೆನ್ಪಿಟ್ಕೊಳ್ಳಿ, ಮೋಟಾರು ವಾಹನ ನಿಯಮಗಳು 1989ರ ಅಡಿಯಲ್ಲಿ ಪರಿಚಯಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಇದನ್ನೇನು ಮಾಡಿದೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಯಾರ ಒಂದು ಅಂಡರ್ ಅಂದರೆ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ 1989. ಯಾಕೆ ಇದನ್ನು ಒಂದು ತಂದ್ರೆ ಅಂದರೆ ಟು ಇಂಪ್ರೂವ್ ದ ಒಂದು ವೆಹಿಕಲ್ ಸೆಕ್ಯೂರಿಟಿ ಆಗಿರ್ಬೋದು, ಒಂದು ಈಗ ಕಳ್ಳತನ ಆಗ್ತಾವಲ್ಲ ವೆಹಿಕಲ್ ಕಳ್ಳತನ ಆಗ್ತಾವಲ್ಲ ಅದ್ರ ಸಂಬಂಧ, ಹಾಗೆ ಕ್ಯೂಬ್ ದ ಯೂಸ್ ಆಫ್ ದ ಫೇಕ್ ನಂಬರ್ ಪ್ಲೇಟ್ಸ್ ಅಂದರೆ ಇವಾಗ ನಂಬರ್ ಪ್ಲೇಟ್ಗಳನ್ನು ಒಂದು ಫೇಕ್ ಮಾಡ್ತಾರಲ್ಲ ಅದ್ರ ಸಂಬಂಧ ಈ ಒಂದು ಇದೊಂದು ರೂಲ್ಸನ್ನು ಜಾರಿಗೆ ತಂದಿದ್ರು. ಹಾಗೆ ಇವಾಗ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ 2001ರಲ್ಲಿ HSRP ಸಂಬಂಧಿಸಿದ ಒಂದು ನಿಯಮಗಳನ್ನು ಅಧಿಸೂಚಿಸುತ್ತದೆ. ಅಂದರೆ ಇದು ಏನಂದರೆ ದಿಸ್ ಪ್ರೊವಿಷನ್ ಫಾರ್ ದ HSRP ನೋಟಿಫೈಡ್ ಇನ್ ದ
2001 ಯಾವಾಗ ನೋಟಿಫೈಡ್ ಮಾಡಿದ್ರೆ ಅಂದರೆ 2001ನಲ್ಲಿ ಬೈ ದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ದಿ ಹೈವೇ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವ ಒಂದು ಮಿನಿಸ್ಟ್ರಿನಲ್ಲಿ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ದಿ ಹೈವೇ. ಸೊ ಪ್ರತಿಯೊಂದು ಕ್ವಶನನ್ನು ನೀವು ಈ ರೀತಿ ಮಿನಿಸ್ಟ್ರಿಗಳು ಬಂದರೆ, ಈ ರೀತಿ ಒಂದು ಇವಾಗ ನೀವು ನೋಡ್ಬೋದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಬಂದರೆ, ನೀವು ಟಾಪಿಕ್ ವೈಸ್ ಈಗ ನೋಟ್ಸನ್ನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ಗಳ ಬಗ್ಗೆ ಕ್ವಶನ್ ಬಂದರೆ ಆ ಕ್ವಶನಲ್ಲಿ ಯಾವ ರೀತಿ ಟಾಪಿಕ್ಸ್ಗಳಿದ್ದಾವೆ ಅಂತ ಅಲ್ಲಿ ಲಿಸ್ಟ್ ಮಾಡಬೇಕು. ನೀವು ಪ್ರೀವಿಯಸ್ ಒಂದು ಕ್ವಶನನ್ನು ನೋಡಿದಾಗ ಅಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗಳ ಬಗ್ಗೆ ಬಂತು. ಸೊ ಅಲ್ಲಿ ನೀವು ಏನು ಮಾಡಬೇಕು, ಪ್ರಶಸ್ತಿಗಳು ಅಂತ ಒಂದು ಹೆಡ್ಡಿಂಗಲ್ಲಿ ಒಂದು ಪ್ರಶಸ್ತಿ ಅಂದರೆ ಯಾವುದು, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ, ಈ ರೀತಿ ಒಂದು ಟಾಪಿಕ್ಸ್ಗಳನ್ನು ನೀವು ಕಲೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡೋದಾದರೆ ನೀವು 43 ಕ್ವಶನನ್ನು ನೋಡೋದಾದರೆ ಏನು ಕೇಳಿದ್ದಾರೆ ಅಂದರೆ, ಫಸ್ಟ್ ಒಂದು ಸರ್ತಿ ಓದಿಬಿಡಿ, ಒಂದು 15 ಸೆಕೆಂಡ್ ಟೈಮ್ ಕೊಡ್ತೀನಿ ನಿಮಗೆ, ನೋಡಿಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅದೇ ರೀತಿ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ನಾನು ಇಲ್ಲಿ ಏನೋ ಒಂದು ಥಿಯರಿಯನ್ನು ಮಿಸ್ ಮಾಡಿದರೆ ನೀವು ಏನು ಮಾಡಿಬಿಡಿ, ಕಮೆಂಟಲ್ಲಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ನಾಲೆಜ್ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಈ ವಿಡಿಯೋನ ನೋಡೋರಿಗೆ ಕಮೆಂಟನ್ನು ತೆಗೆದು ಓದಿದರೆ ಅವರಿಗೆ ಕೂಡ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸೊ ಕಮೆಂಟ್ ಬಾಕ್ಸನ್ನು ಒಂದು ನಾಲೆಜ್ ಶೇರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಕ್ವಶನನ್ನು ನೋಡೋಣ. ಫಸ್ಟು ಏನು ಹೇಳಿದ್ರು ಅಂದರೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಭಾರತ ಸರ್ಕಾರ ರಚಿಸಿದ ಉನ್ನತ ಮಟ್ಟದ ಸಮಿತಿ ಅಧ್ಯಕ್ಷರು ಯಾರು ಆಗಿದ್ರು ಅಂತ ಕೇಳಿದ್ದಾರೆ. ಸೊ ಏನು ಹೇಳಿದ್ದಾರೆ ಅಂದರೆ, ಹೂ ವಾಸ್ ದ ಚೇರ್ಮನ್ ಆಫ್ ದ ಹೈ ಲೆವೆಲ್ ಕಮಿಟಿ. ಹೈ ಲೆವೆಲ್ ಕಮಿಟಿ, ಸೊ ಇಲ್ಲೊಂದು ಟಾಪಿಕ್ ಸಿಕ್ತು ನಮಗೆ, ಹೈ ಲೆವೆಲ್ ಕಮಿಟಿ. ಸೊ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಏನು ಏಮ್ ಇತ್ತು ಅಂದರೆ, ಒನ್ ನೇಷನ್ ಒನ್ ಎಲೆಕ್ಷನ್, ಅಂದರೆ ಒಂದೇ ರಾಷ್ಟ್ರದಲ್ಲಿ ಒಂದೇ ಸರ್ತಿ ಎಟ್ ಎ ಟೈಮ್ ಎಲ್ಲ ಎಲೆಕ್ಷನ್ನು ಆಗಬೇಕು ಅಂತ ಕುರಿತು ಭಾರತ ಸರ್ಕಾರ ಏನು ಮಾಡಿತ್ತು ಅಂದರೆ ಒಂದು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಸೊ ಅದರ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ಅನ್ನು ನೋಡೋದಾದರೆ ಏನು ಕೊಟ್ಟಿದ್ದಾರೆ ಅಂದರೆ ಅಮಿತ್ ಶಾ. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರಹ್ಲಾದ್ ಜೋಶಿ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಅಂದರೆ ಹರೀಶ್ ಸಾಲ್ವೆ. ಆಪ್ಷನ್ 4 ರಾಮನಾಥ್ ಕೋವಿಂದ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇವಾಗ ಆಲ್ರೆಡಿ ಆನ್ಸರ್ ಗೊತ್ತಿರ್ಬೋದು ಅನ್ಸುತ್ತೆ. ಇದರ ಆನ್ಸರ್ ಏನಾಗಿತ್ತು ಅಂದರೆ ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. ರಾಮನಾಥ್ ಕೋವಿಂದ್ ಇದರದ ಒಂದು ಏನಾಗಿದ್ದರು ಅಂದರೆ ಒಬ್ಬರು ಭಾರತ ಸರ್ಕಾರ ರಚಿಸಿದಂತಹ ಈ ಒಂದು ಸಮಿತಿಯ ಒಂದು ಅಧ್ಯಕ್ಷರಾಗಿದ್ದರು. ಹಾಗೆ ಇದರ ಬಗ್ಗೆ ನೀವು ನೋಡೋದಾದರೆ ಏನು ಕೊಟ್ಟಿದ್ದಾರೆ ಅಂದರೆ, ಭಾರತ ಸರ್ಕಾರ 2 ಸೆಪ್ಟೆಂಬರ್ 2023ನಲ್ಲಿ ಈ ಒಂದು ಸಮಿತಿಯನ್ನು, ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಏನು ಮಾಡಿದ್ರು, ರಚಿಸಿದರು. ಸೊ ಐ ಥಿಂಕ್ ಇದು 2024ರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್, ಪ್ರೀವಿಯಸ್ ಇಯರ್ ಕ್ವಶನ್ ಇದು. ಇದನ್ನು ನೀವು ನೋಡಿದಾಗ 2023 ಸೆಪ್ಟೆಂಬರಲ್ಲಿ ನಡೆದಿರ್ತಕ್ಕಂಥ ಒಂದು ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಬಂದಿತ್ತು ಆ ಟೈಮಲ್ಲಿ. ಸೊ ಈ ಸಮಿತಿಯ ಒಂದು ಅಧ್ಯಕ್ಷರು ಒಂದು ಭಾರತದ 14ನೇ ರಾಷ್ಟ್ರಪತಿಯಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ಈ ಸಮಿತಿಸಲಾಗಿತ್ತು ಅಂತ ಹೇಳಿದ್ದಾರೆ. ಅಂದರೆ ಈ ರಾಮನಾಥ್ ಕೋವಿಂದ್ ಅವರು ಏನಾಗಿದ್ರು ಅಂದರೆ ನಮ್ಮ ಭಾರತದ 14ನೇ ರಾಷ್ಟ್ರಪತಿಯಾಗಿದ್ದರು. ಸೊ ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋಣ ಇವಾಗ. ಸೊ ಫಸ್ಟ್ ಈ ಕ್ವಶನನ್ನು ನೋಡಿಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. 15 ಸೆಕೆಂಡ್ ಟೈಮ್ ಕೊಡ್ತೀನಿ ನಿಮಗೆ. ಸೊ ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಇಲ್ಲಿ ಫಸ್ಟ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಾಜ್ಯ ವಂಶಗಳನ್ನು ಕೊಟ್ಟಿದ್ದಾರೆ. ಹಾಗೆ ಸೆಕೆಂಡ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಾಜ್ಯ ಲಾಂಛನಗಳನ್ನು ಅಥವಾ ಫ್ಲ್ಯಾಗ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ಏನು ಮಾಡಬೇಕು, ನಾವು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಆಗಿ 4 ಒಂದು ಡೈನಾಸ್ಟಿಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಕದಂಬರು ಕೊಟ್ಟಿದ್ದಾರೆ, ಗಂಗರು, ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ರಾಜ್ಯ ಲಾಂಛನಗಳನ್ನು ನೋಡಿದಾಗ ನೀವು ಗರುಡ, ವರಾಹ, ಸಿಂಹ, ಕಪಿಧ್ವಜ ಹಾಗೂ ನಂದಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಆಪ್ಷನ್ ಒಂದು ಕರೆಕ್ಟ್ ಅಂತ ನೋಡೋದಾದರೆ ಈ ಕ್ವಶನ್ಸ್ಗೆ ಆಪ್ಷನ್ 2 ಇದು ಸರಿಯಾದ ಉತ್ತರ. ಕದಂಬರ ಒಂದು ರಾಜ್ಯ ಲಾಂಛನ ಯಾವುದಾಗಿತ್ತು ಅಂದರೆ ಸಿಂಹ, ಕಪಿ, ಧ್ವಜ. ಅದೇ ರೀತಿ ನೀವು ಇವಾಗ ಗಂಗರದು ನೋಡೋದಾದರೆ ಒಂದು ಬುಲ್ ಅವರ ಒಂದು ರಾಜ್ಯ ಲಾಂಛನ. ಚಾಲುಕ್ಯರದು ವರಹ, ರಾಷ್ಟ್ರಕೂಟರದು ಗರುಡ. ಸೊ ಇದರ ಒಂದು ಡಿಸ್ಕ್ರಿಪ್ಷನ್ ನಿಮಗೆ ಏನಾದರೂ ಬೇಕಾಗಿದ್ದರೆ
ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನಾನು ಯೂಟ್ಯೂಬಲ್ಲಿ ಒಂದು ಆ, ಎಲ್ಲವನ್ನು ಡಿಸ್ಕಷನ್ನ ಮಾಡಿದ್ದೀನಿ ನಾನು. ಸೊ ಪಾರ್ಟ್ 7ಅಲ್ಲಿ ಆಲ್ರೆಡಿ ನಾನು ಒಂದು ಎಂಬ್ಲೆಮ್ಸ್ ಬಗ್ಗೆ ಹಾಗೆ ಆ ಫ್ಲೆಜಸ್ಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ವರಹ ಏನನ್ನು ಸಿಗ್ನಿಫೈಸ್ ಮಾಡುತ್ತೆ ಆ ಒಂದು ರಾಜ್ಯ ವಂಶದಲ್ಲಿ, ಈ ರೀತಿ ಎಲ್ಲವನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಒಂದ್ಸಲ ಹೋಗಿ ಚೆಕ್ ಮಾಡಿ ಓದ್ಕೊಳ್ಳಿ. ಅದೇ ರೀತಿ ಈ ಕ್ವಶನ್ ಇಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಎಲ್ಲ ಒಂದು ರಾಜ್ಯ ಲಾಂಛನಗಳನ್ನು ನೀವು ಲಿಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಇವಾಗ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಕದಂಬರ ಒಂದು ಡೈನಾಸ್ಟಿಯ ಸ್ಥಾಪಕರು ಯಾರಾಗಿದ್ದಾರೆ ಅಂದರೆ ಮಯೂರ ಶರ್ಮ. ಹಾಗೆ ಅವರ ಒಂದು ರಾಜ್ಯ ಲಾಂಛನ ಯಾವುದು? ಸಿಂಹ ಕಪಿ ಧ್ವಜ. ಗಂಗರದು ಸ್ಥಾಪಕರು ಯಾರು? ಕೊಂಕಣಿ ವರ್ಮ ಮಾಧವ. ಹಾಗೆ ಅವರದು ಒಂದು ರಾಜ್ಯ ಲಾಂಛನ ಯಾವುದು? ನಂದಿ. ಚಾಲುಕ್ಯರು ಸ್ಥಾಪಕರು ಯಾರು? ಮೊದಲನೇ ಪುಲಕೇಶಿ. ಹಾಗೆ ಅವರ ಒಂದು ರಾಜ್ಯ ಲಾಂಛನ ಯಾವುದು? ವರಹ. ರಾಷ್ಟ್ರಕೂಟರ ಒಂದು ಒಬ್ಬ ಸ್ಥಾಪಕರು ಯಾರು? ದಂತಿದುರ್ಗ. ಹಾಗೆ ಅವರ ಒಂದು ರಾಜ್ಯ ಲಾಂಛನ ಯಾವುದು? ಗರುಡ. ಸೊ ಈ ಟೇಬಲ್ ತುಂಬ ಇಂಪಾರ್ಟೆಂಟು, ಒಂದ್ಸಲ ಬರೆದಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಈ ಕ್ವಶನನ್ನು ಒಂದ್ಸಲಿ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಾವು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇನ್ಕರೆಕ್ಟ್ ಪೇರನ್ನು ಆಯ್ಕೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಯಾವುದೋ ಒಂದು ತಪ್ಪಾದ ಆಯ್ಕೆಯನ್ನು ನಾವು ಇದರಲ್ಲಿ ಗುರುತಿಸಬೇಕು ಅಂತ ಹೇಳಿದ್ದಾರೆ. ಸೊ ಈ ಕ್ವಶನ್ ಇಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಒಂದು ನ್ಯಾಷನಲ್ ಮೂಮೆಂಟ್ನ ಎಲ್ಲ ಒಂದು ಇವೆಂಟ್ಸ್ಗಳ ಒಂದು ಯಾವಾಗ ಆಯಿತು ಅಂತ ಕೇಳಿದ್ದಾರೆ. 1939, 40 ಈ ರೀತಿ ಒಂದು ಡೇಟ್ಸ್ಗಳನ್ನು ಕೂಡ ಕೇಳ್ತಾರೆ ಅಂತ ಈ ಕ್ವಶನ್ ಇಂದ ನಮಗೆ ಅರ್ಥ ಆಗುತ್ತೆ. ಆಪ್ಷನ್ 1 ಏನು ಕೊಟ್ಟಿದ್ದಾರೆ ಅಂದರೆ, ಗಾಂಧಿ ಇರ್ವಿನ್ ಒಪ್ಪಂದ 1931. ಹಾಗೆ ನೆಹರು ವರದಿ 1928. ಆಪ್ಷನ್ ಸಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಆಗಸ್ಟ್ ಆಫರು 1939. ಹಾಗೆ ಆಪ್ಷನ್ 4 ಏನು ಕೊಟ್ಟಿದ್ದಾರೆ, ವೆವೆಲ್ಸ್ ಯೋಜನೆ 1945. ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ, ಫಸ್ಟು ನೀವು ಏನು ಮಾಡಿಬಿಡಿ, ಈ ಕ್ವಶನ್ನ ನೋಡಿದ ನಂತರ ನಿಮಗೆ ಗೊತ್ತಿರ್ತಕ್ಕಂಥ, ಈಗ ಫಾರ್ ಎಕ್ಸಾಂಪಲ್ ಗಾಂಧಿ ಇರ್ವಿನ್ ಒಪ್ಪಂದ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ, ನೆಹರು ವರದಿ, ಆಗಸ್ಟ್ ಆಫರು, ಹಾಗೆ ವೆವೆಲ್ಸ್ ಯೋಜನೆ, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫಸ್ಟ್. ಅದೇ ರೀತಿಗೆ ಆನ್ಸರ್ ನೋಡೋದಾದರೆ, ಒಂದು ತಪ್ಪಾದ ಆಯ್ಕೆ ಯಾವುದು ಅಂದರೆ ಆಗಸ್ಟ್ ಆಫರು 1939 ಅಂತ ಕೊಟ್ಟಿದ್ದಾರೆ. ಇದು ಒಂದು ತಪ್ಪಾದ ಡೇಟು. ಸೊ ಸರಿಯಾದ ಡೇಟ್ ಯಾವುದು ಅಂದರೆ 1940. ಇದರದ್ದು ಆಗಸ್ಟ್ ಆಫರನ್ನು ಹೇಳ್ತಾರೆ. ಅದೇ ರೀತಿ ನೀವು ಈ ಗಾಂಧಿ ವರದಿ ಆಗಿರ್ಬೋದು, ಗಾಂಧಿ ಇರ್ವಿನ್ ಒಪ್ಪಂದ ಆಗಿರ್ಬೋದು, ನೆಹರು ವರದಿ ಹಾಗೂ ಆಗಸ್ಟ್ ಆಫರು, ವೆವೆಲ್ಸ್ ಯೋಜನೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ಏನಾದರೂ ವಿಡಿಯೋ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಎಲ್ಲ ಒಂದು ಈವೆಂಟ್ಸ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ. ಈಗ ಗಾಂಧಿ ಇರ್ವಿನ್ ಒಪ್ಪಂದ ಯಾಕಾಯಿತು, ಆಗಸ್ಟ್ ಆಫರ್ ಯಾಕೆ ಆಫರ್ ಮಾಡಿದರು ನಮಗೆ, ವೆವೆಲ್ಸ್ ಯೋಜನೆ ಅಂದರೆ ಏನು, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾರ್ಟು 8 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಹೋಗಿ ನೀವು ಚೆಕ್ ಮಾಡಿ ಅದ್ರ ಬಗ್ಗೆ ಓದ್ಕೊಳ್ಳಿ. ನೆಕ್ಸ್ಟು ಮುಂದಿನ ಒಂದು ಕ್ವಶನ್ಸ್ಗಳಲ್ಲಿ ಕೇಳ್ತಾರೆ. ಸೊ ಮುಂದಿನ ಒಂದು ಕ್ವಶನನ್ನು ಡಿಸ್ಕಸ್ ಮಾಡೋಣ. ಸೊ ಈ ಕ್ವಶನ್ ಓದಿ ಒಂದು ಸರ್ತಿ. ಸೊ ನಿಮಗೆ 15 ಸೆಕೆಂಡ್ ಟೈಮ್ ಕೊಡ್ತೀನಿ. ಆನ್ಸರ್ ಬಂದರೆ ಕಮೆಂಟ್ ಮಾಡಿ. ಹಾಗೆ ಎಲ್ಲ ಕ್ವಶನ್ಸ್ ಆದಮೇಲೆ ನೀವು ಏನು ಮಾಡಿ, ಎಷ್ಟು ಕ್ವಶನ್ಸ್ಗಳನ್ನು ನೀವು ರಾಂಗ್ ಮಾಡಿದಿರಿ ಹಾಗೆ ಎಷ್ಟು ಕ್ವಶನ್ಸ್ಗಳನ್ನು ನೀವು ರೈಟ್ ಮಾಡಿದಿರಿ ಅಂತ ಕಮೆಂಟ್ ಮಾಡಿ. ಏನು ಕೊಟ್ಟಿದ್ದಾರೆ ಈ ಕ್ವಶನಲ್ಲಿ? ಈ ಕ್ವಶನ್ ಭರತನಾಟ್ಯ ಬಗ್ಗೆ ಕೇಳಿದ್ದಾರೆ. ಭರತನಾಟ್ಯ ಬಗ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಸೊ ಕ್ವಶನನ್ನು ಓದೋಣ ಇವಾಗ. ಭರತನಾಟ್ಯದಲ್ಲಿ ಈ ಕೆಳಗಿನ ಯಾವುವು ಕ್ರಮಬದ್ಧ ಪ್ರದರ್ಶನದ ಭಾಗವಲ್ಲ ಅಂತ ಕೇಳಿದ್ದಾರೆ. ಏನು ಭಾಗವಲ್ಲ ಅಂತ ಕೇಳಿದ್ದಾರೆ ಅಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಪಾರ್ಟ್ ಆಫ್ ದಿ ಸೀಕ್ವೆನ್ಸ್ ಆಫ್ ಭರತನಾಟ್ಯಂ. ಇವಾಗ ಭರತನಾಟ್ಯಂ ನೀವು ನೋಡಿದಾಗ ಭರತನಾಟ್ಯಮಲ್ಲಿ ಏನಿರುತ್ತೆ, ಒಂದು ಕ್ರಮಬದ್ಧವಾದ ಒಂದು ಪ್ರದರ್ಶನ ಇರುತ್ತೆ. ಅಂದರೆ ಭರತನಾಟ್ಯಮಲ್ಲಿ ಈ ಒಂದು ಸೀಕ್ವೆನ್ಸ್ ಆದಮೇಲೆ ನೆಕ್ಸ್ಟ್ ಸೀಕ್ವೆನ್ಸು, ಅದೇ ರೀತಿ ಈ ಒಂದು ಪ್ರಾಪರ್ ಸೀಕ್ವೆನ್ಸಲ್ಲಿ ಭರತನಾಟ್ಯಂ ಒಂದು ನಡೀತಾ ಹೋಗುತ್ತೆ. ಆ ಒಂದು ಸೀಕ್ವೆನ್ಸಲ್ಲಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನಲ್ಲಿ ಅದು ಸೀಕ್ವೆನ್ಸ್ ಅಲ್ಲ, ಅಂಥ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಬೇಕಂತ ಹೇಳಿದ್ದಾರೆ. ಭಾಗವಲ್ಲ ಅಂತ ಹೇಳಿದ್ದಾರೆ.
ಆಪ್ಷನ್ 1 ಏನು ಕೊಟ್ಟಿದ್ದಾರೆ ಅಂದರೆ ಅಲ್ಲರಿಪು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ತರಂಗಮ್ ಅನ್ನು ಕೊಟ್ಟಿದ್ದಾರೆ. ಆಪ್ಷನ್ 3 ನಲ್ಲಿ ಏನು ಕೊಟ್ಟಿದ್ದಾರೆ, ಲಾಸ್ಯ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಲ್ಲಿ ಏನು ಕೊಟ್ಟಿದ್ದಾರೆ, ವರ್ಣಮ್ ಕೊಟ್ಟಿದ್ದಾರೆ. ಆಪ್ಷನ್ ಇ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಾನ ಅಂತ ಕೊಟ್ಟಿದ್ದಾರೆ. ಇಲ್ಲಾನ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು 5 ಸೀಕ್ವೆನ್ಸ್ಗಳು ಯಾವುವು ಸೀಕ್ವೆನ್ಸ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಅನ್ನು ನೀವು ಕರೆಕ್ಟಾಗಿ ಓದಿದರೆ ನೀವು ಆಪ್ಷನ್ ಅನ್ನು ಕರೆಕ್ಟಾಗಿ ಹಾಕಬಹುದು. ಸೊ ಇವಾಗ ಯಾವ ಆಪ್ಷನ್ ಸರಿಯಾಗಿದೆ ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಬಿ ಮತ್ತು ಸಿ ಮಾತ್ರ. ಬಿ ಮತ್ತು ಸಿ ಇವೇನಿದಾವಲ್ಲ, ಬಿ ಮತ್ತು ಸಿ, ತರಂಗಮ್ ಮತ್ತು ಲಾಸೆ ಇವು ಏನಾಗಿರ್ತಾವ ಅಂದರೆ ಸೀಕ್ವೆನ್ಸು ಆಗಿರಂಗಿಲ್ಲ. ಇನ್ನು ಉಳ್ಕಾದ ಏನಿರ್ತಾವಲ್ಲ ಅಲ್ಲಾರಿಪ್ಪು ಹಾಗೆ ವರ್ಣಮ್ ಮತ್ತು ತಿಲ್ಲಾನ ಹಾಗೂ ಇವು ಮೂರು ಏನಾಗಿದೆ ಅಂದರೆ ಒಂದು ಭರತನಾಟ್ಯಂನ ಸೀಕ್ವೆನ್ಸ್ ಆಗಿರುತ್ತೆ. ಇನ್ನು ಭರತನಾಟ್ಯಂ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ ನೀವು ಭರತನಾಟ್ಯಂ ಭಾರತದ ಒಂದು 8 ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ ಅಂತ ನೋಡಬಹುದು. ಸೊ ನೀವು ಏನು ಮಾಡಬೇಕು, ಕಮೆಂಟ್ ಮಾಡಿ ನನಗೆ ಭರತನಾಟ್ಯಂ ಬಿಟ್ಟು ಇನ್ನೂ 7 ಶಾಸ್ತ್ರೀಯ ನೃತ್ಯಗಳು ಯಾವುವು ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಈ ಒಂದು ಭರತನಾಟ್ಯಂ ಎಲ್ಲಿ ಫಸ್ಟ್ ಹುಟ್ಕೋತಂದ್ರೆ ತಮಿಳುನಾಡಿನಲ್ಲಿ ಉದ್ಭವಿಸಿದೆ ಅಂತ ಹೇಳಿದ್ರು. ಹಾಗೆ ಸಾಂಪ್ರದಾಯಿಕ ಭರತನಾಟ್ಯಂ ಪ್ರದರ್ಶನವು ಮಾರ್ಗಮ್ ಎಂದು ಕರೆಯಲ್ಪಡುವ ಒಂದು ನಿಶ್ಚಿತ ಪ್ರಕಾರವನ್ನು ಅನುಸರಿಸುತ್ತದೆ. ಅಂದರೆ ಭರತನಾಟ್ಯಂ ಏನಿದೆ ಒಂದು ಮಾರ್ಗಮ್ ಅಂತ ಅಂದರೆ ಪದ ಅಂದರೆ ಒಂದು ಸೀಕ್ವೆನ್ಸ್ ಅಲ್ಲಿ ಏನಾಗುತ್ತೆ ಈ ಭರತನಾಟ್ಯಮು ನಡೆಯುತ್ತದೆ ಅಂತ ಹೇಳಿದ್ದಾರೆ. ಹಾಗೆ ನೀವು ಇದನ್ನ ನೋಡೋದಾದ್ರೆ ನೀವು ತಂಜಾವೂರ್ ಚತುಷ್ಟಯ ಅಂದರೆ ವ್ಯವಸ್ಥೆಗೊಳಿಸುತ್ತದೆ. ಹಾಗೆ ಇದು ಮಾರ್ಗವು ನೃತ್ಯಗಾರನ ಒಂದು ಶುದ್ಧ ನೃತ್ಯದಿಂದ ಭಾವನಾತ್ಮಕ ನೃತ್ಯದವರೆಗೆ ಇವರು ಪ್ರಗತಿಯನ್ನು ತೋರಿಸಿ ಉತ್ಸಾಹಭರಿತ ಅತ್ಯಂತ ಪ್ರದರ್ಶನದೊಂದಿಗೆ ಮುಕ್ತಾಯಗೊಳಿಸುತ್ತಾರೆ. ಅಂದರೆ ಇವಾಗ ಡ್ಯಾನ್ಸನ್ನು ನೀವು ನೋಡಿದಾಗ ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಎಲ್ಲಿ ಅಂದರೆ ಶುದ್ಧ ನೃತ್ಯದಿಂದ ಹಿಡಿದು ಭಾವನಾತ್ಮಕ ನೃತ್ಯದವರಿಗೆ ಈ ಸೀಕ್ವೆನ್ಸನ್ನು ಫಾಲೋ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಸೀಕ್ವೆನ್ಸನ್ನು ನೋಡಿದಾಗ ನೀವು ಸಾಂಪ್ರದಾಯಿಕ ಕ್ರಮದಲ್ಲಿ ಒಳಗೊಂಡಿದೆ. ಯಾವ ರೀತಿ ಒಂದು ಸೀಕ್ವೆನ್ಸ್ ಆಗಿ ಭರತನಾಟ್ಯಂ ನಡೆಯುತ್ತೆ ಅಂತ ನೋಡೋದಾದರೆ ಫಸ್ಟ್ ಸೀಕ್ವೆನ್ಸ್ ಯಾವುದು ಅಂದರೆ ಅಲ್ಲರಿಪು. ಸೆಕೆಂಡ್ ಯಾವುದು ಒಂದು ಜತಿಸ್ವರಂ. ಆಪ್ಷನ್ ಒಂದು ಮೂರನೇ ಒಂದು ಸೀಕ್ವೆನ್ಸ್ ಯಾವುದಂದರೆ ಶಬ್ದಂ. ಅದೇ ರೀತಿ ವರ್ಣಂ, ಪದಂ ಹಾಗೆ ತಿಲ್ಲಾನ. ಸೊ ಈ ಸೀಕ್ವೆನ್ಸನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಫಾರ್ ಎಕ್ಸಾಂಪಲ್ ಈಗ ಜತಿಸ್ವರಂ ಆದಮೇಲೆ ಯಾವ ಒಂದು ಸೀಕ್ವೆನ್ಸ್ ಬರುತ್ತೆ ಭರತನಾಟ್ಯಂ ಅಂತ ಕೇಳಿದಾದರೆ ಒಂದು ಶಬ್ದಂ ಅಂತ ನೀವು ಗುರುತಿಸಬೇಕು. ಓಕೆ, ಸಾರಿ ಇನ್ನೊಂದಿದೆ ಮಂಗಳಂ ಲಾಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಸೊ ಫಸ್ಟ್ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಒಂದ್ಸರ್ತಿ ಓದ್ಕೊಳ್ಳಿ. ಸೊ ನಿಮಗೂ ಅರ್ಥ ಆಗುತ್ತೆ. ಫಸ್ಟ್ 15 ಸೆಕೆಂಡ್ಸ್ ಟೈಮ್ ಇದೆ. ಓಕೆ, ಕ್ವಶನ್ ಡಿಸ್ಕಸ್ ಮಾಡೋಣ. ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ ನೋಡೋದಾದರೆ ನೀವು ಭಾರತೀಯ ವಿಮಾನ ನಿಲ್ದಾಣ ಒಂದು ಪ್ರಾಧಿಕಾರ ಅಂದರೆ AAI ಅಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಭಾರತ ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಏನಿದೆ ಅಲ್ಲ, ಜಂಟಿಯಾಗಿ ಅಭಿವೃದ್ಧಿಪಡಿಸಿದ GPS ಸಂಕೇತದ ಒಂದು ನಿಖರತೆ ಮತ್ತು ವಿಶ್ವಾಸಾರ್ಹ ಸುಧಾರಿಸುವ ಒಂದು ಸಹಯೋಜಿ ವ್ಯವಸ್ಥೆಯ ಹೆಸರು ಏನು ಅಂತ ಕೇಳಿದ್ದಾರೆ. ಅಂದರೆ ಎರಡು ಜಂಟಿಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಯಾವ್ಯಾವ ಅಂದರೆ ಭಾರತೀಯ ವಿಮಾನ ನಿಲ್ದಾಣ ಮತ್ತು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ AAI ಮತ್ತು ಇಸ್ರೋ ಇವೆರಡೂ ಕೂಡಿ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು GPS ಸಂಕೇತ ಒಂದು ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಸುಧಾರಿಸುವ ಸಂಯೋಜಿತ ಒಂದು ವ್ಯವಸ್ಥೆ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ನೋಡೋದು ಆದರೆ ಏನು ಕೊಟ್ಟಿದ್ದಾರೆ ಅಂದರೆ ಸುಗಮ್ಯ ಭಾರತ ಅಭಿಯಾನ ಅಂತ ಕೊಟ್ಟಿದ್ದಾರೆ. ಹಾಗೆ ಆಪ್ಷನ್ 2 ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೃಷಿ ಉಡಾನ್ 2.0. ಆಪ್ಷನ್ 3 DG ಯಾತ್ರೆ. ಆಪ್ಷನ್ 4 ಗಗನ್. ಸೊ ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ನೀವು
ಆಪ್ಷನ್ 4 ಇದಕ್ಕೆ ಸರಿಯಾದ ಆನ್ಸರ್. ಗಗನ್. ಗಗನ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ ಫಸ್ಟ್ ನಾವು ಪ್ರತಿಯೊಂದು ಒಂದು ಆಪ್ಷನ್ ಅನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ಏನಂದರೆ ಸುಗಮಂ ಭಾರತ ಅಭಿಯಾನ ಅಂದರೆ ಏನು, ಕೃಷಿ ಉಡಾನ್ 2.0 ಅಂತ ಏನು, DG ಯಾತ್ರೆ ಅಂದರೆ ಏನು ಅಂತ ನೋಡೋಣ. ಯಾಕಂದರೆ ನೆಕ್ಸ್ಟು ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಅಕಸ್ಮಾತು ಈ ಒಂದು ಇದ್ರ ಬಗ್ಗೆ ಕೇಳಬಹುದು. ಸುಗಮ ಭಾರತ ಅಭಿಯಾನ ಅಂದರೆ ಏನಂತ ನೋಡೋದಾದರೆ ಇದು 2015ರಲ್ಲಿ ಪ್ರಾರಂಭಿಸಲಾದ ಭಾರತ ಸರ್ಕಾರದ ಒಂದು ಅಭಿಯಾನ. ಇದು ಯಾರ ಬಗ್ಗೆ ಇದೆ ಅಂದರೆ ವಿಕಲಚೇತನರಿಗೆ ಸಾರ್ವಜನಿಕ ಕಟ್ಟಡಗಳು, ಸಾರಿಗೆ ಮತ್ತು ಮಾಹಿತಿ ಹಾಗೂ ಒಂದು ಸಂವಹನ ತಂತ್ರಜ್ಞಾನ ಅಂದರೆ ICTಗಳನ್ನು ಸುಲಭವಾಗಿ ಪ್ರವೇಶಿಸಬಹುದಾಗಿರ್ತಕ್ಕಂತಹ ಒಂದು ಉದ್ದೇಶಿಸಲಾದ ಒಂದು ಯೋಜನೆ ಇದು, ಅಭಿಯಾನ ಇದು. ಸೊ 2015ರಲ್ಲಿ ಪ್ರಾರಂಭಿಸಲಾಗಿರ್ತಕ್ಕಂತಹ ಒಂದು ಭಾರತ ಸರ್ಕಾರದ ಅಭಿಯಾನ ಇದು. ಇದು ಯಾರ ಬಗ್ಗೆ ರಿಲೇಟ್ ಆಗಿದೆ ಅಂದರೆ PWDs ಇರ್ತಾರೆ ನೋಡಿ, ಈ ವಿಕಲಚೇತನರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಲಾಂಚ್ ಮಾಡಿರ್ತಕ್ಕಂಥ ಒಂದು ಅಭಿಯಾನ ಇದು. ಹಾಗೆ ಕೃಷಿ ಉಡಾನ್ 2.0 ಏನಿದು ಅಂತ ನೋಡೋದಾದರೆ ನಾಗರಿಕ ವಿಮಾನಯಾನ ಸಂಚಾಲನದ ಒಂದು ಯೋಜನೆ ಆಗಿದೆ. ಇದು ನಾಗರಿಕ ವಿಮಾನಯಾನ ಸಂಚಾಲನದ ಒಂದು ಯೋಜನೆ ಆಗಿದೆ. ಹಾಗೆ ಇದು ಒಂದು ವಿಶೇಷವಾಗಿ ಶೀಘ್ರ ಒಂದು ಕೃಷಿ ಉತ್ಪನ್ನಗಳ ಒಂದು ವಿಮಾನ ಸಾರಿಗೆಯನ್ನು ಸುಗಮಗೊಳಿಸಲು ರೂಪಿಸಲಾಗಿದೆ. ಅಂದರೆ ಇದು ಸ್ಕೀಮ್ ಏನಂದರೆ ಮಿನಿಸ್ಟ್ರಿ ಆಫ್ ದ ಸಿವಿಲ್ ಅವಿಲಿಯೇಷನ್ಸ್ ಟು ಫೆಸಿಲಿಟೇಟ್ ದ ಏರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಅಂದರೆ ಇವಾಗ ಅಗ್ರಿಕಲ್ಚರಲ್ ಏನು ಪ್ರೊಡಕ್ಷನ್ ಇರುತ್ತೆ ಅದನ್ನು ಥ್ರೂ ದಿ ಒಂದು ಏರೋಪ್ಲೇನ್ ಇಂದ ಥ್ರೂ ದಿ ಏರ್ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಇದು ಒಂದು ಹೆಲ್ಪ್ ಆಗಲಿ ಅಂತ ಕೃಷಿ ಉಡಾನ್ 2.0 ಅನ್ನೋ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಹಾಗೆ DG ಯಾತ್ರೆ ಏನು ಹೇಳುತ್ತೆ ಅಂತ ನೋಡೋದಾದರೆ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸುಗಮ ಮತ್ತು ಕಾಗದರಹಿತ ಒಂದು ಪ್ರತಿಯೋಗವಾಗಿ ಒಂದು ಮುಖ್ಯ ಗುರುತಿಸುವಾಗಿ ಫೇಶಿಯಲ್ ರೆಕಾಗ್ನೈಸೇಷನ್ಸ್, ಮುಖ ಗುರುತಿಸುವುದಾಗಿ ಒಂದು ಫೇಸ್ ರೆಕಾಗ್ನೈಸೇಷನ್ ಮಾಡೋದಾಗಿ ಒಂದು ಆಧಾರಿತ ಒಂದು ಡಿಜಿಟಲ್ ಪ್ರಯಾಣದ ವ್ಯವಸ್ಥೆ. ಅಂದರೆ ಈಗ ಒಂದು ಫೇಸ್ ರೆಕಾಗ್ನೈಸೇಷನ್ ಅಂದರೆ ನಮ್ಮ ಒಂದು ಮುಖ ಏನಿರುತ್ತೆ ಅಂದರೆ ಅದನ್ನು ರೆಕಾಗ್ನೈಸ್ ಮಾಡುವ ಒಂದು ಡಿಜಿಟಲ್ ಟ್ರಾವೆಲಿಂಗ್ ಸಿಸ್ಟಮ್, ಒಂದು ಪೇಪರ್ ವರ್ಕ್ ಏನಿರಲ್ಲ ಇದರಲ್ಲಿ. ಹಾಗೆ ಇನ್ನು ಗಗನ್ ಬಗ್ಗೆ ನೋಡೋದಾದರೆ ನೀವು ಇದರ ಒಂದು ಪೂರ್ತಿ ರೂಪ GAGAN ಅಂದರೆ ಏನು, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವುದಾದ್ರೂ ಎಕ್ಸಾಮಲ್ಲೇ ಕೇಳ್ಬೋದು ಒಂದು ಪೂರ್ಣ ರೂಪ ಯಾವುದು ಅಂತ. ಸೊ ಇದರ ಒಂದು ಲಾಂಗ್ ಫಾರ್ಮ್ ನೋಡೋದಾದರೆ GPS ಆ್ಯಡೆಡ್ GEO ಆಗ್ಮೆಂಟೆಡ್ ನೇವಿಗೇಷನ್. ಹಾಗೆ ಇದು ಒಂದು ಯಾರ್ಯಾರು ಸೇರಿಸಿ ಇದನ್ನು ಒಂದು ಮಾಡಿದ್ದಾರೆ ಅಂದರೆ ಇಸ್ರೋ ಹಾಗೂ AAI ಒಂದು ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಅಂತ ಹೇಳಿದ್ದಾರೆ. ಇದು ಏನು ಮಾಡುತ್ತೆ ಅಂದರೆ ಇದು ಒಂದು ಉಪಗ್ರಹ ಆಧಾರಿತ ಒಂದು ವರದಿ ನ್ಯಾವಿಗೇಷನ್ ವ್ಯವಸ್ಥೆ ಆಗಿದೆ. ಅದೇ ರೀತಿ ಇದು ವಿಮಾನಯಾನಕ್ಕೆ GPS ಸಂಕೇತಗಳ ಒಂದು ನಿಖರತೆ, ಒಂದು ಸಮಗ್ರತೆ, ಲಭ್ಯತೆ ಮತ್ತು ವಿಶ್ವಾಸಾರ್ಹವನ್ನು ಸಾಧಿಸುತ್ತದೆ ಅಂತ ಹೇಳಿದ್ದಾರೆ ಇದರಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ ಇವಾಗ. ಸೊ ಈ ಕ್ವಶನ್ ಒಂದು ಸರ್ತಿ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ಕ್ವಶನು ಟ್ಯಾಕ್ಸ್ಗಳ ಬಗ್ಗೆ ಕೇಳಿದ್ದಾರೆ. ಕ್ವಶನ್ ಅನ್ನು ಓದೋಣ, ಏನು ಕೊಟ್ಟಿತ್ತು ಅಂತ ನೋಡೋಣ. ಇತ್ತೀಚೆಗೆ ಭಾರತದ ಒಂದು ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ಒಂದು ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜಿಸುವ ನೀಡುವ ಒಂದು ಉದ್ದೇಶದಿಂದ ಏಂಜಲ್ ಟ್ಯಾಕ್ಸ್ ರದ್ದುಪಡಿಸಿದರು. ಸೊ ರದ್ದುಪಡಿಸುವ ಒಂದು ಸಮಯದಲ್ಲಿ ಏಂಜಲ್ ತೆರಿಗೆಯ ದರ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಸೊ ಇದು ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ನು, ಆ ಟೈಮಲ್ಲಿ ಕೇಳಿದ್ದಕ್ಕಂಥ ಕ್ವಶನ್ನು. ಸೊ ನಮಗೆ ಇಲ್ಲಿ ಈ ಕ್ವಶನನ್ನು ಕರೆಂಟ್ ಅಫೇರ್ಸು ಲಾಸ್ಟ್ ಇಯರ್ದು ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಈ ಕ್ವಶನಲ್ಲಿ ಇರ್ತಕ್ಕಂಥ ಒಂದು ಟಾಪಿಕನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಕ್ವಶನಲ್ಲಿ ಏನು ಟಾಪಿಕ್ ಇದೆ ಅಂದರೆ ಏಂಜಲ್ ಟ್ಯಾಕ್ಸ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಸೊ ಆಪ್ಷನ್ 1ನಲ್ಲಿ ಏನು ಕೊಟ್ಟಿದ್ದಾರೆ 28.9 ಅಂತ ಕೊಟ್ಟಿದ್ದಾರೆ. ಆಪ್ಷನ್ B ನಲ್ಲಿ 25.9 ಕೊಟ್ಟಿದ್ದಾರೆ. ಆಪ್ಷನ್ C ನಲ್ಲಿ 20.9 ಕೊಟ್ಟಿದ್ದಾರೆ. ಹಾಗೆ ಆಪ್ಷನ್ 4ಅಲ್ಲಿ 30.9 ಅನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಆನ್ಸರನ್ನು ನೀವು ನೋಡೋದಾದರೆ ಸೊ 40. ಸೊ ಏಂಜಲ್ ಟ್ಯಾಕ್ಸನ್ನು ರಿಮೂವ್ ಮಾಡೋ ಸಮಯದಲ್ಲಿ ಎಷ್ಟು ತೆರಿಗೆ ಇತ್ತು ಅಂದರೆ 30.9% ಆಫ್ ದಿ ಏಂಜಲ್ ಟ್ಯಾಕ್ಸ್ ಇತ್ತು ಆ ಟೈಮಲ್ಲಿ. ಸೊ ಇದ್ರ ಬಗ್ಗೆ ಒಂದು ಏಂಜಲ್ ಟ್ಯಾಕ್ಸ್ ಅಂದರೆ ಏನಂತ ನೋಡೋದಾದರೆ ಒಂದು ಪಟ್ಟಿ ಮಾಡುವ ಕಂಪನಿಗಳು ಹಾಗೂ ಒಂದು ಸ್ಟಾರ್ಟಪ್ಗಳು ತಮ್ಮ ಒಂದು ಷೇರು
ಶೇರ್ಗಳು ಏನಿರ್ತಾವಲ್ಲ ಹೂಡಿಕೆದಾರರಿಗೆ ಅವುಗಳ ಒಂದು ನ್ಯಾಯಯೋಚಿತ ಒಂದು ಮಾರುಕಟ್ಟೆ ಮೌಲ್ಯ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಗಿಂತ ಹೆಚ್ಚಿನ ಬೆಲೆಗೆ ಒಂದು ಹೊರತಂದಿರತಕ್ಕಂಥ ಒಂದು ವಿಧಿಸಲಾಗಿರ್ತಕ್ಕಂಥ ಒಂದು ತೆರಿಗೆ ಏಂಜಲ್ ಟ್ಯಾಕ್ಸ್ ಎಂದು ಕರೆಯುತ್ತಾರೆ. ಅಂದರೆ ಏಂಜಲ್ ಟ್ಯಾಕ್ಸ್ ಇದು ಏನಂದ್ರೆ ಒಂದು ಟ್ಯಾಕ್ಸ್ ಲೆವೈಸ್ಡ್ ಒಂದು ಅನ್ಲಿಸ್ಟೆಡ್ ಕಂಪನೀಸ್ಗಳಾಗಿರ್ಬೋದು ಹಾಗೆ ಸ್ಟಾರ್ಟಪ್ಗಳಾಗಿರ್ಬೋದು ವೆನ್ ದೇ ಇಶ್ಯೂಡ್ ದ ಶೇರ್ ಟು ದ ಇನ್ವೆಸ್ಟರ್ ಅಟ್ ದ ಪ್ರೈಸ್ ಹೈಯರ್ ಅಂದ್ರೆ ಒಂದು ಫೇರ್ ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ಒಂದು ಹೈಯರ್ ಪ್ರೈಸಿಗೆ ಇದನ್ನು ಕೊಡ್ತಾರೆ. ಅದೇ ರೀತಿ ನೀವು ಆಪ್ಷನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಈ ಕ್ವಶನ್ ಅನ್ನು ಒಂದ್ಸರ್ತಿ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ಕ್ವಶನು ಲಾಸ್ಟ್ ಟೈಮ್ ಕೇಳಿರ್ತಕ್ಕಂಥ ಒಂದು VA ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿತ್ತು. ಏನು ಕೇಳಿದ್ದಾರೆ ಅಂದರೆ ಪ್ರಸ್ತುತ ಶ್ರೀಲಂಕಾದ ಒಂದು ರಾಷ್ಟ್ರಪತಿಯಾಗಿ ಏನು ಕೇಳಿದ್ದಾರೆ ಅಂದರೆ ಪ್ರಸ್ತುತ ಶ್ರೀಲಂಕಾದ ರಾಷ್ಟ್ರಪತಿಯಾಗಿರುವ ಒಂದು ಅನುಪ್ ಕುಮಾರ್ ದಿಸ್ಸನಾಯಕ್ ಅವರಿಗೆ ಅವರು ಈ ಕೆಳಗಿನ ಯಾವ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದ್ದಾರೆ ಅಂತ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕೇಳ್ತಕ್ಕಂಥ ಕ್ವಶನ್ನು. ಈ ಕ್ವಶನನ್ನು ನೀವು ಈ ಕ್ವಶನಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಒಂದು ರಾಷ್ಟ್ರಗಳ ಒಬ್ಬರು ಪ್ರೆಸಿಡೆಂಟ್ ಎಲೆಕ್ಷನ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಆಗಿರ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರು ರಾಷ್ಟ್ರಪತಿಗಳಿರ್ತಾರೆ, ಯಾರು ಪ್ರಧಾನಮಂತ್ರಿಗಳಿರ್ತಾರೆ, ಯಾವ ಪಕ್ಷ ಒಂದು ಮೆಜಾರಿಟಿ ಯಂತ್ರ ಗೆದ್ದಿರುತ್ತೆ, ಈ ರೀತಿ ಕ್ವಶನ್ಸ್ಗಳು ರಿಲೇಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್. ಸೊ ಅದಕ್ಕೆ ನಾನು ಈ ಕ್ವಶನನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ನೀವು ಜನತಾ ವಿಮುಕ್ತಿ ಪೆರಮುನಾ ಇದಕ್ಕೆ ಒಂದು ಈ ಪಕ್ಷದಿಂದ ಅವರು ಆಯ್ಕೆಯಾಗಿರ್ತಾರೆ. ಸೊ ಅದೇ ರೀತಿ ನೀವು ಇದರ ಬಗ್ಗೆ ಡಿಸ್ಕ್ರಿಪ್ಷನ್ ನೋಡೋದಾದರೆ ಅನೂಪ್ ಕುಮಾರ್ ದಿಸ್ಸನಾಯಕ್ ಅವರು ಒಂದು ಪ್ರಸ್ತುತ ಶ್ರೀಲಂಕಾದ ರಾಷ್ಟ್ರಪತಿಗಳಾಗಿರ್ತಾರೆ. ಸೊ ಅವರು 2024 ಶ್ರೀಲಂಕಾದ ಒಂದು ರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆದ್ದು 23 ಸೆಪ್ಟೆಂಬರ್ 2024 ಅಧಿಕಾರನ ಸ್ವೀಕರಣೆ ಮಾಡ್ತಾರೆ. ಸೊ ಇವರು ಒಂದು ಜನತಾ ವಿಮುಕ್ತಿ ಪೆರಮುನಾ ಒಂದು ಪಕ್ಷದ ನಾಯಕರು ಆಗಿದ್ದರು. ಹಾಗೆ ಇವರು ಒಂದು ವ್ಯಾಪಕವಾದಂಥ ಒಂದು ನ್ಯಾಷನಲ್ ಪೀಪಲ್ಸ್ ಪವರ್ ಅಂದರೆ ನ್ಯಾಷನಲ್ ಪೀಪಲ್ಸ್ ಪವರ್ NPP ಮೈತ್ರಿಕೂಟದ ಒಂದು ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಇವರು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ ಅನ್ನು ಒಂದ್ಸಲ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. 15 ಸೆಕೆಂಡ್ಸ್ ಟೈಮನ್ನು ಕೊಟ್ಟಿದೆ. ಸೊ ಈ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬಾಂಗ್ಲಾದೇಶದ ಒಂದು ರಾಷ್ಟ್ರಪಿತ ಎಂದು ಕೆಳಗಿನ ಯಾರನ್ನು ಕರೆಯಲ್ಪಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದ ಒಂದು ರಾಷ್ಟ್ರಪಿತ ನಾವು ಮಹಾತ್ಮ ಗಾಂಧೀಜಿಯವರನ್ನಂತ ಹೆಂಗೆ ಕರಿತೀವಿ ನೋಡು, ಅದೇ ರೀತಿ ಬಾಂಗ್ಲಾದೇಶದ ಒಂದು ರಾಷ್ಟ್ರಪಿತ ಯಾರು ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ ಈ ಕ್ವಶನಲ್ಲಿ. ಆಪ್ಷನ್ 1ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಶೇಖ್ ಮುಜಿಬುರ್ ರೆಹಮಾನ್. ಆಪ್ಷನ್ 2ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮೊಹಮ್ಮದ್ ಶಹಾಬುದ್ದೀನ್. ಹಾಗೆ ಆಪ್ಷನ್ 3ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮಹಮ್ಮದ್ ಯೂನಸ್. ಹಾಗೆ ಆಪ್ಷನ್ 4ಅಲ್ಲಿ ಏನು ಕೊಟ್ಟಿದ್ದಾರೆ ಹುಸೇನ್ ಮೊಹಮ್ಮದ್ ಎರ್ಷಾದ್. ಸೊ ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ನೀವು ಯಾವ ಆಪ್ಷನ್ ಕರೆಕ್ಟ್ ಅಂತ ನೋಡೋದಾದರೆ ಆಪ್ಷನ್ 1 ಇದಕ್ಕೆ ಕರೆಕ್ಟ್ ಆನ್ಸರ್. ಶೇಖ್ ಮುಜಿಬುರ್ ರೆಹಮಾನ್ ಅವರು ಒಂದು ಬಾಂಗ್ಲಾದೇಶದ ಒಂದು ರಾಷ್ಟ್ರಪತಿಗಳಾಗಿದ್ದರು. ಸೊ ಇವ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ ಶೇಖ್ ಮುಜಿಬುರ್ ರೆಹಮಾನ್ ಒಬ್ಬ ಜನಪ್ರಿಯವಾಗಿ ಬಂಗ ಬಂಧು ಎಂದು ಕರೆಯಲ್ಪಡುತ್ತಿದ್ದರು. ಇವರಿಗೆ ಏನಂತ ಕರಿತಿದ್ರು ಅಂದರೆ ಬಂಗ ಬಂಧು ಅಂತ ಕರಿತಿದ್ರು. ಅಂದರೆ ಬಂಗಾಳದ ಒಬ್ಬ ಸ್ನೇಹಿತ ಅಂದರೆ ಅರ್ಥ. ಇವರು ಬಾಂಗ್ಲಾದೇಶದ ರಾಷ್ಟ್ರಪಿತ ಎಂದು ವ್ಯಾಪಕವಾಗಿ ಒಂದು ಗೌರವಿಸಲ್ಪಡುತ್ತಾರೆ. ಅಂದರೆ ಇವರಿಗೆ ಬಾಂಗ್ಲಾದೇಶದ ರಾಷ್ಟ್ರಪತಿ ಅಂತ ಕರೀತಾರೆ. ಅಂದರೆ ಇವರು ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನು ಸ್ವತಂತ್ರಗೊಳಿಸಲು ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅಂದರೆ ಪಾಕಿಸ್ತಾನ ಮೊದಲು ಬಾಂಗ್ಲಾದೇಶ ಏನಾಗಿತ್ತು, ಪಾಕಿಸ್ತಾನದ ಒಂದು ಪಾರ್ಟ್ ಆಗಿತ್ತು. ಸೊ ಅದು ಬಾಂಗ್ಲಾದೇಶದಿಂದ ಪಾಕಿಸ್ತಾನವನ್ನು ಒಂದು ಸ್ವತಂತ್ರ
ಒಂದು ಇಂಡಿಪೆಂಡೆಂಟ್ ಆಗಿ ಬಾಂಗ್ಲಾದೇಶ್ ಅಂತ ಮಾಡೋಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂತಹ ಒಂದು ಪ್ರಮುಖವಾದ ಪಾತ್ರ ವಹಿಸಿರ್ತಾರೆ. ಹಾಗೆ 1991ರ ಸ್ವಾತಂತ್ರ್ಯದ ಮೊದಲ ದೇಶ ಅಂದರೆ ನಂತರದ ದೇಶದ ಮೊದಲ ರಾಷ್ಟ್ರಪತಿ ಆಗ್ತಾರೆ. ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಫಸ್ಟ್ ಪ್ರೆಸಿಡೆಂಟ್ ಯಾರಾಗಿದ್ದಾರೆ ಅಂದರೆ ಇವರೇ ಆಗಿರ್ತಾರೆ. ಹಾಗೆ ನಂತರ ಇವ್ರು ಏನಾಗ್ತಾರೆ, ಪ್ರಧಾನಮಂತ್ರಿ ಕೂಡ ಆಗ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲಾಸ್ಟ್ ಟೈಮು ಯಾವ ರೀತಿ ಕರೆಂಟ್ ಅಫೇರ್ಸನ್ನು ಕೇಳಿದ್ರು ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ನಿಮ್ಗೇನು ಗೊತ್ತಾಗುತ್ತೆ ಅಂದರೆ, ಕರೆಂಟ್ ಅಫೇರ್ಸ್ ಅಂತ ಫಾರ್ ಎಕ್ಸಾಂಪಲ್ ಇವಾಗ ಕರೆಂಟ್ ಅಫೇರ್ಸ್ ಅಂದರೆ ನಾವು ಈ ಕ್ವಶನನ್ನು ನೋಡಿದಾಗ, ಯಾವ ಕ್ವಶನ್ ಅಂದರೆ ಈ ಶ್ರೀಲಂಕಾ ಒಂದು ರಾಷ್ಟ್ರಪತಿ ಯಾರು ಅಂತ ಕೇಳಿರ್ತಕ್ಕಂಥ ಕ್ವಶನ್. ಈ ಕ್ವಶನ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಓಕೆ ಲಾಸ್ಟ್ ಇಯರ್ ನಮಗೆ ಶ್ರೀಲಂಕಾದ ರಾಷ್ಟ್ರಪತಿ ಅನ್ನ ಕೇಳಿದ್ದಾರೆ ಅಂದರೆ, ಈ ಸಲದು ನಮ್ಮ ನೆದರ್ಬೋದ್ ಕಂಟ್ರೀಸ್ಗಳಾಗಿರ್ತಕ್ಕಂಥ ಒಂದು ಮಯನ್ಮಾರ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಯಾವುದೇ ಒಂದು ರಾಷ್ಟ್ರಪತಿ ಅಂತ ಅಷ್ಟೇ ಅಲ್ಲ, ರಾಷ್ಟ್ರಪತಿ ಆಗಿರ್ಬೋದು, ಒಟ್ಟು ಚುನಾವಣೆ ರಿಲೇಟೆಡು ಏನಾದರೂ ಕ್ವಶನನ್ನು ಕೇಳ್ಬೋದು. ಸೊ ಕರೆಂಟ್ ಅಫೇರ್ಸಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಒಂದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋದೇನು ಬೇಕಾಗಿರಲ್ಲ. ಒಂದು ಬ್ರಾಡ್ ಆಗಿ ಒಂದು ನೀವು ನಾಲೆಜನ್ನು ತಿಳ್ಕೊಂಡ್ರೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ನೀವು ನೋಡ್ಬೋದು ಟ್ಯಾಕ್ಸ್ಗಳ ಬಗ್ಗೆ ಕೇಳಿದ್ದಾರೆ. ಸೊ ಈ ರೀತಿ ನೀವು ನೋಡಿದಾಗ ಕರೆಂಟ್ ಅಫೇರ್ಸ್ ಯಾವ ರೀತಿ ಬಂತು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಇವತ್ತು. ಅದೇ ರೀತಿ ನೀವು ಇವಾಗ ಗಾಂಧಿ ಇರ್ವಿನ್ ಫ್ಯಾಕ್ಟು ಇವೆಲ್ಲ ಕ್ವಶನ್ಸ್ಗಳನ್ನು ಒಂದು ಇನ್ ಡೀಟೇಲ್ ಆಗಿ ನೀವು ಡಿಸ್ಕಸ್ ಮಾಡಬೇಕಂದ್ರೆ ನನ್ನ ಚಾನಲ್ನಲ್ಲಿ ಪಾರ್ಟ್ 8 ವಿಲೇಜ್ ಅಕೌಂಟೆಂಟು ಪಾರ್ಟ್ 8ಅಲ್ಲಿ ಸೊ ಇವೆಲ್ಲ 4 ಒಂದು ಇವೆಂಟ್ಸ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಇವೆರಡೂ ವೀಡಿಯೋಸ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಇವತ್ತು ನಮ್ಮದು ಡೇ 5 ಒಂದು ಗೋಲನ್ನು ನಾವು ಅಚೀವ್ ಮಾಡಿದ್ದೀವಿ. ಸೊ ಟೋಟಲ್ ನಾವು ಒಂದು ಅರೌಂಡ್ 70 ಡೇಸ್ ಆಫ್ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ನಾವು ಇವಾಗ. ಸೊ ಇವತ್ತು ನಮ್ಮದು ಡೇ 5 ಕಂಪ್ಲೀಟ್ ಆಯಿತು. ಸೊ ಇದು ನಮ್ಮದು ಟೆಲಿಗ್ರಾಮ್ ಲಿಂಕು. ಇದರಲ್ಲಿ ನೀವು ಜಾಯಿನ್ ಆದರೆ ನಿಮಗೆ ಈ PDF ಅದು ನನ್ನದು ಚಾನಲ್ ಲಿಂಕನ್ನು ಪ್ರತಿಯೊಂದು ವಿಡಿಯೋ ಲಿಂಕನ್ನು ಇದರಲ್ಲಿ ಹಾಕಿರ್ತೀನಿ. ಸೊ ಮತ್ತು ಟೆಲಿಗ್ರಾಮ್ನಲ್ಲಿ ನಾವು ಏನು ಮಾಡೋಣ, ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.